ಅವಂತಿಕ ನಗರ ಕೇಳಿದ್ದೀರಾ? ಇಂದಿನ ಉಜ್ಜಯಿನಿ ಭಾರತದ ಹೃದಯದಲ್ಲಿ ನಿಂತಿರುವ ಒಂದು ಪವಿತ್ರವಾದ ನಗರಿ. ಆದ್ರೆ ಈ ನಗರಿ ಸಾಮಾನ್ಯವಾದ ನಗರಿಯಲ್ಲ. ಇಲ್ಲಿ ಕಾಲವು ನಿಲ್ಲುತ್ತೆ, ಮರಣವು ತಲೆಬಾಗುತ್ತೆ. ಯಾಕಂದ್ರೆ ಇಲ್ಲಿ ರಾಜ್ಯಭಾರ ಮಾಡುವವನು ಕಾಲಗಳ ಕಾಲ ಮಹಾಕಾಳ. ಭಾರತದಲ್ಲಿ ಅನೇಕ ಶಿವ ದೇವಾಲಯಗಳ ಬಗ್ಗೆ ನೀವು ಕೇಳಿರ್ಬೋದು. ಆದ್ರೆ ಉಜ್ಜಯಿನಿಯ ಮಹಾಕಾಳೇಶ್ವರ ಮಾತ್ರ ಒಂದು ವಿಶಿಷ್ಟವಾದ ದೇವಾಲಯ. ಯಾಕೆ ಗೊತ್ತಾ? ಇದು ಕೂಡ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಮತ್ತಷ್ಟು ಅಚ್ಚರಿಕರಿ ಸಂಗತಿ ಏನಂದ್ರೆ ಇದು ದಕ್ಷಿಣ ಮುಖಿ. ದಕ್ಷಿಣ ದಿಕ್ಕನ್ನ ಮರಣದ ದಿಕ್ಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಾಲನಿಗೂ ಕಾಲನಾದ ಮಹಾಕಾಲನಿದ್ದಾನೆ ಎಂದು ನಂಬಿಕೆ. ಬೆಳಿಗ್ಗೆ ಇಲ್ಲಿ 4 ಗಂಟೆಯ ಹೊತ್ತಿಗೆ ಭಸ್ಮಾರತಿ ಆಗುತ್ತೆ. ಭಸ್ಮ ಆರತಿ ಸಾಮಾನ್ಯವಾದ ಆರತಿ ಅಲ್ಲ. ಪುರಾತನ ಕಾಲದಲ್ಲಿ ಇದು ಮನುಷ್ಯನ ಮೊದಲ ಚಿತೆಯ ಭಸ್ಮದಿಂದ ಮಾಡಲಾಗುತ್ತಿತ್ತು. ಈ ರಹಸ್ಯವನ್ನ ಕೇಳಿದ್ರೆ ಯಾರಿಗೂ ಕೂಡ ಮೈ ಜುಮ್ ಎನ್ಬಹುದು. ಆದ್ರೆ ಇಂದು ಅದು ಗೋಪರ ಹಾಗೂ ಪಂಚವೃಕ್ಷಗಳ ಭಸ್ಮದಿಂದ ಮಾಡಲಾಗುತ್ತೆ. ಆದ್ರೆ ಅದರ ಶಕ್ತಿ, ಅದರ ಮಹಿಮೆ ಇನ್ನೂ ಕೂಡ ಹಾಗೇನೆ ಇದೆ. ಇನ್ನು ಈ ನಗರಿಯಲ್ಲಿ ಒಂದು ಅಪರೂಪದ ನಂಬಿಕೆ ಕೂಡ ಇದೆ. ಮಹಾಕಾಲನ ನಗರಿಯಲ್ಲಿ 2 ರಾಜರು ಇದ್ದ ಇತಿಹಾಸವೇ ಇಲ್ಲ. ಒಮ್ಮೆ ಯಾರಾದ್ರೂ ರಾಜ, ಮಂತ್ರಿ ಅಥವಾ ಪ್ರಧಾನ ಮಂತ್ರಿ ಇಲ್ಲಿ ರಾತ್ರಿ ಉಳಿದರೆ ಅವರ ಗದ್ದುಗೆ ಕಳೆದು ಹೋಗುತ್ತೆ ಅನ್ನುವಂಥದ್ದು ನಂಬಿಕೆ. ಯಾಕಂದ್ರೆ ಉಜ್ಜಯಿನಿಯಲ್ಲಿ ನಿಜವಾದ ರಾಜ ಮಹಾಕಾಳ ಮಾತ್ರ. ಇದು ಒಂದು ಕೇವಲ ಕಥೆಯಲ್ಲ, ಇತಿಹಾಸವೇ ಇದಕ್ಕೆ ಸಾಕ್ಷಿ. ಮೊರಾರ್ಜಿ ದೇಸಾಯಿ ಇಲ್ಲಿ ರಾತ್ರಿ ಉಳಿದ ನಂತರ ಅವರ ಸರ್ಕಾರ ಬಿದ್ದಿತ್ತು. ಇನ್ನು ಯಡಿಯೂರಪ್ಪನವರು ಕೂಡ ಇಲ್ಲಿ ಉಳಿದ ನಂತರ 20 ದಿನಗಳಲ್ಲಿ ಗದ್ದುಗೆಯಿಂದ ಅವರು ಇಳಿಯಬೇಕಾಯಿತು. ಅಂತಹ ಗಾಢ ನಂಬಿಕೆಯ ನಡುವೆಯೂ ಕೂಡ 2023ರಲ್ಲಿ ಸಿಎಂ ಮೋಹನ್ ಯಶವಂತ್ ಯಾದವ್ ಮಹಾಕಾಳನ ಮಗನಾಗಿ ಇಲ್ಲಿ ರಾತ್ರಿ ಉಳಿದು ಸಂಪ್ರದಾಯವನ್ನ ಮುರಿದರು. ಹಾಗಾದ್ರೆ ಬನ್ನಿ ಮಹಾಕಾಳನ ನಗರಿಯ ರೋಚಕ ಇತಿಹಾಸವನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಬಹಳ ವರ್ಷಗಳ ಹಿಂದೆ ಉಜ್ಜಯಿನಿ ಅವಂತಿಕಪುರಿ ಎಂದು ಪ್ರಸಿದ್ಧವಾಗಿತ್ತು. ಇಲ್ಲಿ ರಾಜ ಚಂದ್ರಸೇನ ಆಳುತ್ತಿದ್ದನು. ಅವನು ಶಿವನ ಪರಮ ಭಕ್ತನಾಗಿದ್ದನು. ಒಮ್ಮೆ ಶಿವಗನ ಮಣಿಭದ್ರ ಅವನಿಗೆ ಒಂದು ಮಣಿಯನ್ನ ನೀಡುತ್ತಾನೆ. ಅದು ಅದ್ಭುತವಾದ ಚಿಂತಾಮಣಿ ಆಗಿತ್ತು. ಈ ಮಣಿಯನ್ನ ಕಂಡ ಇತರ ರಾಜ್ಯದ ರಾಜರುಗಳಿಗೆ ಲೋಭ ಮತ್ತು ಅಸೂಯೆ ಹುಟ್ಟಿಕೊಳ್ಳುತ್ತೆ. ಅವರು ಈ ಮಣಿಗಾಗಿ ಅವಂತಿಕಾಪುರಿ ಮೇಲೆ ದಾಳಿಯನ್ನ ಮಾಡುತ್ತಾರೆ. ಹೀಗಿರುವಾಗ ಇನ್ನೊಂದು ಕಡೆ ಕತ್ತಲೆಯಲ್ಲಿ ಒಂದು ಶಕ್ತಿ ಹುಟ್ಟಿತ್ತು. ಅದುವೇ ಅಸುರ ದೂಷಣ. ಬ್ರಹ್ಮನ ವರದಿಂದ ದರ್ಪದಲ್ಲಿ ಮುಳುಗಿದ್ದನು. ಅವನಿಗೆ ಪಠನ, ಜಪ, ದೇವರ ಆರಾಧನೆ ಎಲ್ಲವೂ ಅಸಹ್ಯ. ಅವನು ಉಜ್ಜಯಿನಿಯನ್ನು ದಾಳಿ ಮಾಡಿ ಶಿವಭಕ್ತರನ್ನ ಕೊಲ್ಲಲು ಶುರು ಮಾಡಿದನು. ನಗರವು ಬಿಚ್ಚಿ ಬಿದ್ದಿತ್ತು. ಹೀಗಿರುವಾಗ ಒಬ್ಬ ವಿಧವೆ ಮತ್ತು ಅವಳ 5 ವರ್ಷದ ಮಗ ಅರಣ್ಯಕ್ಕೆ ಓಡಿ ಬಂದರು. ಮಗು ರಾಜ ಚಂದ್ರಸೇನನು ಧ್ಯಾನವನ್ನ ನೋಡಿ ಬಾಲ ಶಿವಲಿಂಗ ಮಾಡಿ ಆರಾಧಿಸಲು ಆರಂಭಿಸಿದನು. ಅವನ ಭಕ್ತಿ ಶುದ್ಧವಾಗಿತ್ತು. ನಿರ್ಮಲ ಮನಸ್ಸಿನಿಂದ ಆತ ದೇವರಲ್ಲಿ ಬೇಡಿಕೊಂಡನು. ಆಗ ತಾಯಿ ಕೋಪದಲ್ಲಿ ಅವನು ತಂದಿಟ್ಟಂತಹ ಹೂವು ಬೆಲ್ಲವನ್ನೆಲ್ಲ ತೂರಿಬಿಟ್ಟಳು. ಆ ಕ್ಷಣದಲ್ಲಿ ಮಿಂಚು ಗಂಗೆಗಳ ಡೊಳ್ಳು ಶಬ್ದ. ಮುಂಭಾಗದಲ್ಲಿ ತಾನೇ ನಿರ್ಮಾಣವಾದ ದೇವಾಲಯ ಮತ್ತು ಸ್ವಯಂಭೂ ಮಹಾಕಾಳ ಕಾಣಿಸಿಕೊಂಡನು. ಶಿವಲಿಂಗದಿಂದ ನೀರಿನಂತೆ ರೌದ್ರ ಶಕ್ತಿ ಉದ್ಭವಿಸಿತು. ಮಹಾಕಾಳ ರೂಪದಲ್ಲಿ ಶಂಭೋ ಪ್ರತ್ಯಕ್ಷನಾದನು. ತ್ರಿಶೂಲದಿಂದ ದೂಷಣನು ಅವನ ಅಸುರ ಸೈನ್ಯವನ್ನ ಒಂದೇ ಕ್ಷಣದಲ್ಲಿ ಭಸ್ಮ ಮಾಡಿದನು. ಮಹಾಕಾಳ ತನ್ನ ದೇಹಕ್ಕೆ ದೂಷಣನ ಭಸ್ಮವನ್ನ ಲೇಪಿಸಿ ಅದನ್ನೇ ಭಸ್ಮಾರತಿ ರೂಪದಲ್ಲಿ ನಿಗದಿಪಡಿಸಿದನು. ಇನ್ನೊಂದು ದಂತಕಥೆಯ ಪ್ರಕಾರ ಉಜ್ಜಯಿನಿಯ ಹೊರವಲಯದಲ್ಲಿ ಶ್ರೀಕರ ಎಂಬ ಒಬ್ಬ ಸರಳವಾದ ರೈತನಿದ್ದ. ಅವನ ಮನಸ್ಸಿನಲ್ಲಿ ಸ್ವಲ್ಪವೂ ಅಹಂಕಾರ ಇರಲಿಲ್ಲ. ಆದರೂ ಆತನ ಹೃದಯದಲ್ಲಿ ಭಕ್ತಿಯೇ ತುಂಬಿತ್ತು. ಒಂದು ದಿನ ಕಾಡಿನೊಳಗೆ ತನ್ನ ಹಸುವನ್ನ ಮೇಯಿಸುತ್ತಿದ್ದಾಗ ಆ ಹಸು ಒಂದು ಕಲ್ಲಿನ ಮೇಲೆ ನಿಂತು ಅದೇ ಕಲ್ಲಿನ ಮೇಲೆ ಹಾಲನ್ನ ಸುರಿಯತೊಡಗಿತು. ಶ್ರೀಕರನಿಗೆ ಆಶ್ಚರ್ಯವಾಗತೊಡಗಿತು. ಅವನು ಹತ್ತಿರ ಹೋಗಿ ನೋಡಿದನು. ಅದು ಸಾಮಾನ್ಯ ಕಲ್ಲಲ್ಲ, ಒಂದು ಸ್ವಾಭಾವಿಕ ಲಿಂಗಾಕಾರದ ಶಿಲೆ. ಅವನು ಪ್ರತಿದಿನ ಹಸುವಿಗೆ ನೀರು ತರುವಾಗ ಆ ಶಿಲೆಯ ಮೇಲೂ ನೀರನ್ನ ಸುರಿಯುತ್ತಿದ್ದ. ಅದು ಅವನಿಗೆ ಗೊತ್ತಿರಲಿಲ್ಲ ಅದು ಶಿವನ ಆರಾಧನೆಯಾಗುತ್ತಿದೆ ಎಂದು. ಆದರೆ ಶಿವನಿಗೆ ಗೊತ್ತಿತ್ತು. ಒಂದು ದಿನ ಸಂಜೆ ಅದೇ ಶಿಲೆಯ ಮುಂದೆ ನಿಂತಿದ್ದ ಶ್ರೀಕರನಿಗೆ ದಿವ್ಯ ಬೆಳಕು ಕಣ್ತುಂಬಿ ಬಂತು. ಮತ್ತೊಂದು ಕ್ಷಣದಲ್ಲಿ ಆ ಬೆಳಕಿನೊಳಗಿನಿಂದ ಶಿವನ ಸ್ವರೂಪ ಪ್ರತ್ಯಕ್ಷವಾಯಿತು. ಶ್ರೀಕರ ಭಯದಿಂದ ನಡುಗುತ್ತಿದ್ದ. ಶಿವನು ಮೃದು ಸ್ಪರ್ಶವಾಗಿ ಹೇಳಿದರು, ಶ್ರೀಕರ, ನಿನ್ನ ಸರಳ ಭಕ್ತಿಯೇ ನನಗೆ ಶ್ರೇಷ್ಠ. ಏನು ಬೇಕು ನಿನಗೆ? ಶ್ರೀಕರ ಕೈ ಜೋಡಿಸಿ ಬೇಡಿಕೊಂಡ, ಪ್ರಭು, ನೀವು ಇಲ್ಲಿ ಎಂದೆಂದಿಗೂ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿರಿ. ಈ ಉಜ್ಜಯಿನಿ ಭೂಮಿಗೆ ನಿಮ್ಮ ಕೃಪೆ ಎಂದೂ ಇರಲಿ ಎಂದು ಕೇಳಿಕೊಂಡ. ಶಿವನು ನಗುತ್ತಾ ಅನುಗ್ರಹಿಸಿ ಅಸ್ತು ಎಂದ.
ಆ ಶಿಲೆ ಇಂದಿನ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಎಂದು ಹೇಳುತ್ತಾರೆ. ಮಹಾಕಾಳೇಶ್ವರ ದೇವಾಲಯದ ರಹಸ್ಯಗಳು. ಗರ್ಭಗುಡಿ. ಉಜ್ಜಯಿನಿಯಲ್ಲಿ ಇರುವ ಮಹಾಕಾಳೇಶ್ವರ ಶಿವಲಿಂಗ ಸ್ವಯಂಭು. ಇದನ್ನ ಯಾರೂ ಪ್ರತಿಷ್ಠಾಪನೆ ಮಾಡಿಲ್ಲ. ಇದು ಸ್ವತಃ ಉದ್ಭವವಾದ ಲಿಂಗ. ಪ್ರತಿ ಭಕ್ತರು ಇಲ್ಲಿ ಕಾಲಿಟ್ಟ ಕ್ಷಣ ಇದು ಸಾಮಾನ್ಯ ಶಿಲೆಯಲ್ಲ, ದಿವ್ಯ ಶಕ್ತಿ ಎಂದು ಅನುಭವಿಸುತ್ತಾರೆ. ಮತ್ತು ಈ ಜ್ಯೋತಿರ್ಲಿಂಗ ಮಾತ್ರ ದಕ್ಷಿಣಾಭಿಮುಖಿ. ಯಾಕೆಂದ್ರೆ ದಕ್ಷಿಣ ದಿಕ್ಕು ಮರಣದ ದಿಕ್ಕು. ಅದೇ ಕಾರಣದಿಂದಾಗಿ ಮಹಾಕಾಳೇಶ್ವರ ಮರಣದ ಕಾಯಿಲೆಗಳನ್ನ ಕೂಡ ನಿಯಂತ್ರಿಸುತ್ತಾನೆ ಎಂದು ನಂಬಲಾಗಿದೆ. ಭಸ್ಮಾರತಿ. ಮರಣವನ್ನೇ ನೆನಪಿಸುವ ಆರತಿ. ಭಾರತದ ಎಲ್ಲೆಡೆ ದೇವರ ಆರತಿ ಬೆಂಕಿಯಿಂದ, ಆದ್ರೆ ಇಲ್ಲಿ ಮಹಾಕಾಳನಿಗೆ ಭಸ್ಮದಿಂದ ಆರತಿ. ಭಸ್ಮ ಅಂದರೆ ಅಂತಿಮ ರೂಪ. ಚೆನ್ನಾಗಿದ್ದರೂ ಕೆಟ್ಟದ್ದಾಗಿದ್ದರೂ ಕೊನೆಯಲ್ಲಿ ಭಸ್ಮವೇ. ಹಳೆಯ ಕಾಲದಲ್ಲಿ ಸ್ಮಶಾನದಲ್ಲಿ ಮೊದಲ ಚಿತೆ ಹತ್ತಿದ ಮನುಷ್ಯನ ಭಸ್ಮ ಇಲ್ಲಿ ಆರತಿಗೆ ಬಳಸಲಾಗುತ್ತಿತ್ತು. ಆದರೆ ಈಗ ಅದನ್ನ ನಿಲ್ಲಿಸಿದ್ದಾರೆ. ಇಂದು ಕೂಡ ಅನೇಕರು ಗುಪ್ತವಾಗಿ ಚಿತಾಭಸ್ಮವೇ ಬಳಸುತ್ತಾರೆ ಎಂದು ನಂಬುತ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಭಸ್ಮಾರತಿ. ಒಮ್ಮೆ ನೋಡಿದವರಿಗೆ ಮರಣದ ಭಯ ಜೀವನ ಪೂರ್ತಿ ದೂರವಾಗುತ್ತೆ ಎನ್ನುವ ನಂಬಿಕೆ. ಪುರುಷರಿಗೆ ಮಾತ್ರ ಪ್ರವೇಶ. ನಾಗಚಂದ್ರೇಶ್ವರ. ವರ್ಷದಲ್ಲಿ ಒಂದೇ ದಿನ ತೆರೆಯುವ ಮಂದಿರ. ಮಹಾಕಾಳೇಶ್ವರ ಮಂದಿರದ 3ನೇ ಮಹಡಿಯಲ್ಲಿ ಇರುವ ನಾಗಚಂದ್ರೇಶ್ವರ ಮಂದಿರ ವರ್ಷದಲ್ಲಿ ಕೇವಲ ನಾಗರ ಪಂಚಮಿಯ ದಿನದಂದು ಮಾತ್ರ ತೆರೆದಿರುತ್ತೆ. ಹೇಳುವುದೇನೆಂದ್ರೆ ಇಂದಿಗೂ ಕೂಡ ತಕ್ಷಕನಾಗ ಇಲ್ಲಿ ಅಂತರ್ದೃಶ್ಯವಾಗಿ ವಾಸಿಸುತ್ತಾನೆ. ಈ ರೀತಿ ಶೇಷನಾಗದ ಮೇಲೆ ಕುಳಿತ ಶಿವಪಾರ್ವತಿ ವಿಗ್ರಹ ಭೂಮಿಯಲ್ಲಿ ಇಲ್ಲಿ ಮಾತ್ರ ಇರುವುದು. ವಿಕ್ರಮಾದಿತ್ಯನ ವಿಶೇಷ ಸಂಬಂಧ. ರಾಜ ವಿಕ್ರಮಾದಿತ್ಯನು ಪ್ರತಿದಿನ ಮಹಾಕಾಳನ ದರ್ಶನಕ್ಕೆ ಬರುತ್ತಿದ್ದ. ತನ್ನ ಎಲ್ಲಾ ತೀರ್ಮಾನಕ್ಕೂ ಮನ್ನಣೆ ಮಹಾಕಾಲನಿಂದಲೇ. ಸಿಂಹಾಸನ ಬತ್ತಿಸಿ ಬೇತಾಳ ಪಂಚಾಯಿತಿ ಎಲ್ಲವೂ ಮಹಾಕಾಳದ ಪ್ರಸಾದದಿಂದ ನಡೆದವೆಂದು ನಂಬಲಾಗಿದೆ. ಕಾಲಭೈರವನ ದರ್ಶನ. ನೀವು ಮಹಾಕಾಲನ ದರ್ಶನ ಮಾಡಿ ಕಾಲಭೈರವನ ದರ್ಶನ ಮಾಡದೇ ಇದ್ದರೆ ಮಹಾಕಾಲನ ದರ್ಶನ ಪೂರ್ಣಗೊಳ್ಳುವುದಿಲ್ಲ. ಇಲ್ಲಿ ಬಾಬಾ ಕಾಲಭೈರವನಿಗೆ ಮದ್ಯವೇ ನೈವೇದ್ಯ. ಹೌದು, ಸಾರಾಯಿಯನ್ನ ಪೂಜಾರಿಗಳು ಪಾತ್ರೆಯಲ್ಲಿ ಹಾಕಿ ವಿಗ್ರಹದ ಬಾಯಿಗೆ ಹಿಡಿದ ಕ್ಷಣ ಮಧ್ಯೆ ನಾಪತ್ತೆಯಾಗುತ್ತೆ. ಯಾವ ರಂಧ್ರವೂ ಇರುವುದಿಲ್ಲ, ಯಾವ ನೀರು ಹೋಗುವ ದಾರಿಯೂ ಕೂಡ ಇಲ್ಲ. ಆದ್ರೆ ಸಾರಾಯಿ ಮಾತ್ರ ನಾಪತ್ತೆಯಾಗುತ್ತೆ. ಬ್ರಿಟಿಷ್ ಅಧಿಕಾರಿಗಳಾದ ಕ್ಯಾಪ್ಟನ್ ಅಂಟರ್ ಈ ರಹಸ್ಯವನ್ನ ಸಾಬೀತು ಮಾಡಲು ಮಂದಿರವನ್ನ ಒಡಿಸುವ ಪ್ರಯತ್ನವನ್ನ ಮಾಡಿದರು. ಆದರೆ ಕೆಲವೇ ದಿನಗಳಲ್ಲಿ ಅವನು ರಹಸ್ಯ ಮರಣವನ್ನ ಕಂಡನು. ಅದಾದ ನಂತರ ಇನ್ನೊಬ್ಬರು ಇದನ್ನ ಪ್ರಶ್ನಿಸಲು ಯಾರೂ ಕೂಡ ಮುಂದೆ ಬಂದಿಲ್ಲ. ಈ ಮಂದಿರವು ಸ್ಮಶಾನ ಮೇಲಿನ ನಿರ್ಮಾಣ. ಶಿವನು ಸ್ಮಶಾನ ವಾಸಿ. ಮಹಾಕಾಲ ಮಂದಿರ ಇರುವ ಪ್ರದೇಶ ಹಳೆಯ ಕಾಲದಲ್ಲಿ ಮಹಾ ಸ್ಮಶಾನವಾಗಿತ್ತು. ತಾಂತ್ರಿಕರಿಗೆ ಈ ಪ್ರದೇಶ ಇಂದಿಗೂ ಶಕ್ತಿಪೀಠ. ಹಳೆಯ ಇತಿಹಾಸ. ಮುಸ್ಲಿಂ ಆಕ್ರಮಣದಿಂದ ಪುನರ್ ನಿರ್ಮಾಣ. ಇಲ್ತಮಿಶ್ 1235ರಲ್ಲಿ ಮಂದಿರವನ್ನ ಧ್ವಂಸ ಮಾಡಿದ. ಶಿವಲಿಂಗವನ್ನ ಹತ್ತಿರದ ಬಾವಿಯಲ್ಲಿ ಭಕ್ತರು ಅಡಗಿಸಿ ಇಟ್ಟರು. ನಂತರ 500 ವರ್ಷಗಳ ಕಾಲ ಅದು ಜೀರ್ಣ ಅವಸ್ಥೆಯಲ್ಲಿ ಇತ್ತು. 1732ರಲ್ಲಿ ರಾಣೋಜಿ ಸಿಂಧಿಯಾ ಮಂದಿರವನ್ನ ಪುನರ್ ನಿರ್ಮಿಸಿದರು. ಇಂದಿನ ಅದ್ಭುತ ಮಹಾಕಾಲ ಕಾರಿಡಾರ್ ರಾಣೋಜಿ ಸಿಂಧಿಯಾ ಅವರ ವಂಶಸ್ಥರ ಫಲ. ಪುರಾತತ್ವ ಇಲಾಖೆಗೆ ಸಿಕ್ಕಂತಹ ಅಸ್ಥಿಪಂಜರಗಳು. ಈ ದೇವಾಲಯದ ವಿಸ್ತರಣೆಯ ವೇಳೆ ಬಹಳಷ್ಟು ಮಾನವ ಅಸ್ಥಿಗಳು ಪತ್ತೆಯಾಗಿವೆ. ತಾಂತ್ರಿಕ ವಿಧಿಗಳು, ಸ್ಮಶಾನ ಸಂಪ್ರದಾಯ, ಹಳೆಯ ಚಿತಿಗಳು, ಈ ಎಲ್ಲದರಿಂದ ಇದು ಸಹಜ ಎಂದು ಅನುಮಾನಿಸಲಾಗಿದೆ. ಆದರೆ ನಿಖರ ಕಾರಣ ಏನು ಎಂದು ಪತ್ತೆಯಾಗಿಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಒಂದೇ ಕಡೆ ಸೇರಿ ನಿಂತಿವೆ. ಮಹಾಕಾಳೇಶ್ವರ ಮಂದಿರ. ಇಲ್ಲಿ ಅಸ್ತಿಕನಿಗೆ ಭಕ್ತಿ, ಅನಾಸ್ತಿಕನಿಗೆ ಪ್ರಶ್ನೆ, ವೈಜ್ಞಾನಿಕನಿಗೆ ಅಚ್ಚರಿ, ಆಧ್ಯಾತ್ಮಿಕನಿಗೆ ಅನುಭವ ಮತ್ತು ಮರಣಕ್ಕೂ ಇಲ್ಲಿ ಭಯ. ಯಾಕೆಂದರೆ ಇಲ್ಲಿ ರಾಜ ಯಾವ ಮಾನವ ಕೂಡ ಅಲ್ಲ, ಸಿಂಹಾಸನವಿಲ್ಲ, ಕಿರೀಟವಿಲ್ಲ. ಇಲ್ಲಿ ರಾಜ ಒಬ್ಬನೇ, ಮಹಾಕಾಳ. ಇದು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.